ಯಾವ್ದಾದ್ರು ಸ್ಕೀಮ್ ಬಗ್ಗೆ ಸ್ಕೀಮ್ ನಲ್ಲಿ ನಮ್ಗೆ ಸಾಲ ಕೊಡಿ ಅಂತ ಬ್ಯಾಂಕ್ ನಲ್ಲಿ ಕೇಳೋದಾದ್ರೆ ಆ ಸ್ಕೀಮ್ ನ ಸಮಗ್ರ ಮಾಹಿತಿ ನಮ್ಗೆ ಗೊತ್ತಿರ್ಬೇಕು. ಇಲ್ಲ ಅಂತಂದ್ರೆ ಆ ಸ್ಕೀಮ್ ನ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಅವ್ರಿಗೆ ಅಪ್ ಟು ಡೇಟ್ ಅವ್ರಿಗೆ ಆವಾಗ ಮಾಹಿತಿ ಬರ್ತಾ ಇರುತ್ತೆ. ನಾವು ಯೂಶಲಿ ಏನ್ ಮಾಡ್ತೀವಿ, ಬ್ಯಾಂಕ್ ಹೋದಾಗ ಲೋನ್ ಕೇಳ್ತೇವೆ ಬಾಯ್ನಲ್ಲಿ. ಅವರು ಲೋನ್ ಅಪ್ಲಿಕೇಶನ್ ಕೊಟ್ರೆ ಮಾತ್ರ ಹೌದು. ಬಟ್ ಲೋನ್ ಅಪ್ಲಿಕೇಶನ್ ಕೊಡದೇ ಇದ್ರೆ ನಿಮ್ದು ಅಲ್ಲೇ ಮುಗ್ದಾಯ್ತು. ಅದ್ರ ಬದಲು ನೀವು ನಿಮ್ಗೆ ಏನ್ ಲೋನ್ ಬೇಕು ನಿಮ್ಗೆ ಮಾಹಿತಿ ಗೊತ್ತಿದ್ರೆ, ಸಮಗ್ರ ಸ್ಕೀಮ್ ಗೊತ್ತಿದ್ರೆ, ರೈಟಿಂಗ್ ನಲ್ಲಿ 2 ಪೇಜೋ 1 ಪೇಜೋ 3 ಪೇಜೋ ಬರ್ಕೊಂಡೋಗಿ ಅವ್ರಿಗೆ ಕೊಟ್ಟು ಅಕ್ನಾಮೆಂಟ್ ತೆಗೆದುಕೊಂಡು. ಹೌದು, ಮತ್ತೆ ಆ ಸ್ಕೀಮ್ ಗೀಮ್ನೆಲ್ಲ ಮಾಹಿತಿ ಕೊಟ್ಟು ಮತ್ತೆ ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ ಬ್ಯಾಂಕ್ ಹೋದಾಗ ದಾಖಲೆಗಳನ್ನ ಹೆಂಗೆಂಗೋ ಕೊಡ್ತೀವಿ. ಒಟ್ರಾಸಿ ದಾಖಲೆಯಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಮುಖನೇ ಕಾಣಲ್ಲ, ಪ್ಯಾನ್ ಕಾರ್ಡ್ ಅಲ್ಲಿ ನಂಬರೇ ಕಾಣೋದಿಲ್ಲ, ಈ ತರ ಎಲ್ಲ ಇರುತ್ತೆ. ಅದು ನೋಡ್ತಿದ್ದಾಗ ಅವ್ರಿಗೊಂದ್ಸತಿ ಏನ್ ಈ ದಾಖಲಾತಿನ ಈ ತರ ಇಟ್ಕೊಂಡಿಲ್ದೇ ಇರೋದು, ನಾಳೆ ಹೆಂಗ್ ವಹಿವಾಟ್ ಮಾಡ್ತಾರೆ ಅಂತ ಬರುತ್ತೆ. ಸರ್, ಈಗ ನನ್ನ ಒಂದು ಪ್ರಶ್ನೆ, ನಾನು ಅದನ್ನ ಆರಂಭದಲ್ಲೇ ಕೇಳಬೇಕು ಅಂತ ಮಾಡಿದ್ದೆ, ಆದ್ರೆ ಅದು ಆರಂಭ ಬೇಡ, ಒಂದಿಷ್ಟು ಮಧ್ಯದಲ್ಲಿ ತರೋಣ ಅಂತ ಅಂದ್ಕೊಂಡೆ. ಏನು ಅಂದ್ರೆ, ಈಗ ನೋಡಿ, ಸರ್ಕಾರಿ ಯೋಜನೆಗಳು ಒಂದು ಪ್ರಧಾನಿ ಭಾಷಣದಲ್ಲಿ, ಮಿನಿಸ್ಟರ್ಗಳ ಭಾಷಣ, ಮುಖ್ಯಮಂತ್ರಿಗಳ ಭಾಷಣ, ಅಥವಾ ಅವರ ಯಾವುದೋ ಒಂದು ಅವರಿಗೆ ಬೇಕಾದಾಗ ನಾವು ಸಾಧಿಸಿದ್ದೇವೆ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟು ಇತ್ಯಾದಿಯಲ್ಲಿ ಮಾತ್ರ ಗೊತ್ತಾಗ್ತದೆ. ಈಗ ನಮ್ಮ ಪಂಚಾಯತ್ ಸರಿಯಾದ ರೀತಿಯ ನಮಗೆ ಮಾಹಿತಿ ಕೊಡೋದಿಲ್ಲ, ಆಯ್ತಾ? ಜಿಲ್ಲಾ ಪಂಚಾಯತ್ ಸರಿಯಾದ ಮಾಹಿತಿ ಕೊಡೋದಿಲ್ಲ, ಅಥವಾ ಈಗ DC ಇಡೀ ಜಿಲ್ಲೆಯ ಒಬ್ಬ ಅಧಿಕಾರಿ ಈ ಒಂದು ಸರ್ಕಾರದಲ್ಲಿ ನಿಮಗೆ ಈ ತರ ಸ್ಕೀಮ್ಗಳಿದೆ. ಕೇವಲ ನಮ್ಗೆ ಗೊತ್ತಾಗೋದೇನು, ಓಟಿಗೆ ಪ್ರಚಾರಕ್ಕೆ ಬಂದಾಗ ನಿಮಗೆ 2 kg ಅಕ್ಕಿ ಕೊಡ್ತೇವೆ, 10 kg ಅಕ್ಕಿ ಕೊಡ್ತೇವೆ, ನಿಮಗೆ ಬಸ್ ಪ್ರಯಾಣ ಫ್ರೀ ಮಾಡ್ತೇವೆ, ಈಗೇನೋ ತಮಿಳ್ನಾಡಲ್ಲಿ ಗಂಡಸರಿಗೂ ಬಸ್ ಪ್ರಯಾಣ ಫ್ರೀ ಮಾಡ್ತೇವೆ ಅಂತೆಲ್ಲ ಹೊರಟಿದ್ದಾರೆ. ಅಂದ್ರೆ ಅವರಿಗೆ ಓಟ್ ಬೇಕಾದಾಗ ಅದನ್ನೆಲ್ಲ ಹೇಳ್ತಾರೆ. ಆದ್ರೆ ನಮಗೆ ಸಹಜವಾಗಿ ಇಡೀದಾಗಿ ಸರ್ಕಾರಿ ಯೋಜನೆ ಅಥವಾ ಇತ್ಯಾದಿ, ಇನ್ನು ಬ್ಯಾಂಕಿಗೆ ಹೋದಾಗ ಅದನ್ನು ಹೇಗೆ ಪಡ್ಕೊಳ್ಳೋದ್ರೊಳಗೆ ನಮಗೂ ಗೊತ್ತಿಲ್ಲ. ಬ್ಯಾಂಕಿನಲ್ಲಿ ಅಲ್ಲಿ ಅಂಟಿಸುವ ಪೋಸ್ಟರ್ಗಳಲ್ಲಿ ಕೇವಲ ಈ ಬ್ಯಾಂಕ್ ಇಂಟ್ರೆಸ್ಟ್ ಇಷ್ಟಿದೆ, ಇಷ್ಟು ಕಡಿಮೆ ಇದೆ, ಠೇವಣಿಗೆ ಇಷ್ಟಿದೆ, ಅಥವಾ ಕಾರ್ ಲೋನ್ ಕೊಡ್ತೇವೆ, ಈ ತರ ಇರ್ತದೆ. ಬಿಟ್ರೆ ಈಗ ನಾವು ಇವತ್ತೇನು ಚರ್ಚಿಸ್ತಾ ಇದ್ದೇವೆ, ಈ ತರದ ಯೋಜನೆಗಳದ್ದು ಯಾವುದೇ ಮಾಹಿತಿಗಳು ಸಿಗುವುದಿಲ್ಲ. ಈಗ ಈ ಸರಣಿ ಉದ್ದೇಶ ಮಾಡಿ ಹೊರಟದ್ದು ಈ ಕಾರಣಕ್ಕಾಗಿ. ನಾನು ಈಗ ಸ್ವತಃ ನನಗೇನೆ ಸರಿಯಾಗಿ ಗೊತ್ತಿಲ್ಲ. ಈಗ ಆಸ್ ಎ ಒಂದು ಪ್ರೆಸ್ ಮ್ಯಾನ್, ಒಂದು ಇದು, ಈಗ ನಾನೇನಾದ್ರು ಒಂದು ಉದ್ಯಮಕ್ಕೆ ಕೈ ಹಾಕ್ಬೇಕು ಅಂತಂದ್ರೆ ನಾನು ನಿಮ್ಮಂಥವ್ರ ಹತ್ರ ಕೇಳ್ಕೊಂಡು ಪಡ್ಕೋಬೇಕು. ಸೊ ಈ ತರ ಸ್ಥಿತಿ ಇದೆ ಸರ್. ಇದ್ರ ಮೇಲೆ ನೀವು ಸ್ವಲ್ಪ ಮಾತಾಡ್ಬೋದು ಅಂತ ಅನಿಸ್ತದೆ. ಸರಿಯಾದ ಪ್ರಶ್ನೆ. ಇದೇನಂತಂದ್ರೆ, ಎಲ್ಲಾರು ಅವರವರ ಕ್ಷೇತ್ರದಲ್ಲಿ ಅವ್ರವ್ರಿಗೆ ಪರಿಣಿತಿ ಇರುತ್ತೆ. ಆ ಕ್ಷೇತ್ರ ಬಿಟ್ಟು ಹೊರಗಡೆ ಬಂದಾಗ ಸ್ವಲ್ಪ ಕೆಲಸ ಮಾಡ್ಬೇಕಾಗತ್ತೆ. ನೀವು ಹೇಳ್ದಾಗ ಏನಂದ್ರೆ, ಬ್ಯಾಂಕ್ಗೆ ಹೋದಾಗ ನಾವು ಎಂತ ಸ್ಕೀಮ್ ಇದೆ, ಆ ಸ್ಕೀಮ್ ನಲ್ಲಿ ನಮಗ್ ಬರುತ್ತಾ ಅಥವಾ ಇಲ್ವಾ ಅಂತ ನಾವು ಎರಡನ್ನ ಇದರಲ್ಲಿ ಕನ್ಸಿಡರೇಷನ್ ಮಾಡೋಣ. ನಾವು ಬ್ಯಾಂಕಲ್ಲಿ ಲೋನ್ ಹೋಗ್ಬೇಕಾದಾಗ ನನಗೆ ಏನು ಲೋನ್ ಬೇಕು, ಯಾತಕ್ಕೆ ಬೇಕು, ಎಷ್ಟು ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಹೌದು. ಆದ್ರೆ ಬ್ಯಾಂಕ್ನವ್ರು ಯೋಚನೆ ಮಾಡೋದು ಆ ಲೋನ್ ಅನ್ನ ಈ ವ್ಯಕ್ತಿ ಹೇಗ್ ಕಟ್ತಾನೆ ಅಂತ. ನಾವು ಅದನ್ನ ಪ್ರಿಪೇರ್ ಆಗಿ ಹೋಗಿರೋದಿಲ್ಲ. ಫಸ್ಟ್ ಹೇಗ್ ಕಟ್ತೀವಿ ಅಂತ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ವರ್ಷದೊಳಗೆ ಹೇಗ್ ಕಟ್ತೀನಿ, ಹೆಂಗ್ ಆದಾಯ ಬರುತ್ತೆ ಅಂತ. ಎರಡನಲ್ಲಿ ಹೋದಾಗ ನಾವು 2 ರೀತಿ ಪ್ರಶ್ನೆ ಯಾವ ಅದು ಮಾಡ್ಬೋದು. ನಾವು ಯಾವ್ದಾದ್ರು ಸ್ಕೀಮ್ ಬಗ್ಗೆ ಸ್ಕೀಮ್ ನಲ್ಲಿ ನಮ್ಗೆ ಸಾಲ ಕೊಡಿ ಅಂತ ಬ್ಯಾಂಕ್ ನಲ್ಲಿ ಕೇಳೋದಾದ್ರೆ ಆ ಸ್ಕೀಮ್ ನ ಸಮಗ್ರ ಮಾಹಿತಿ ನಮ್ಗೆ ಗೊತ್ತಿರ್ಬೇಕು. ಇಲ್ಲ ಅಂತಂದ್ರೆ ಆ ಸ್ಕೀಮ್ ನ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಅವ್ರಿಗೆ ಅಪ್ ಟು ಡೇಟ್ ಅವ್ರಿಗೆ ಆವಾಗ ಮಾಹಿತಿ ಬರ್ತಾ ಇರ್ತದೆ. ಅವ್ರು ಹೇಳ್ಬೇಕಾದ ಜವಾಬ್ದಾರಿಯೂ ಇದೆ. ಆದ್ರೆ ಅವರು ಬೇರೆ ಲೋನ್ಗಿಂತ ಈ ಲೋನ್ಗಳಲ್ಲಿ ಹೆಚ್ಚು ಆರ್ಥಿಕವಾದ ಗೇನಿಂಗ್ ಇಲ್ಲದೆ ಇರೋದ್ರಿಂದ ಬಹುಶಃ ಬಂದವರು ಕೊಡುವ ಅಂತೇನೋ ಇರ್ಬೋದೇನೋ. ಅವ್ರಿಗೆ ಕಾರ್ಯಕ್ಷೇತ್ರ ಅಂದ್ರೆ ಯಾವುದೇ ವ್ಯಕ್ತಿ ಆದ್ರೂ ಸರ್ ಅವರವರ ಒಂದು ಹಿತಾಸಕ್ತಿ ಮತ್ತೆ ಕಂಫರ್ಟ್ ಝೋನ್ ನೋಡ್ತಾರೆ. ಈಗ ಬ್ಯಾಂಕ್ ನಲ್ಲಿ ಏನು ಹೌಸಿಂಗ್ ಲೋನ್ ಕೊಟ್ರೆ ಸೆಕ್ಯೂರಿಟಿ ಕೊಲಾಟ್ರಲ್ ಇರುತ್ತೆ, ಮನೇನ ಯಾರು ತೆಗೆದುಕೊಂಡು ಹೋಗೋದಿಲ್ಲ, ಸೊ ಸೆಕ್ಯೂರ್ಡ್. ವೆಹಿಕಲ್ ಮೇಲೆ ಕೊಟ್ರು ವೆಹಿಕಲ್ ತಗೊಂಡ್ಬರ್ಬೋದು. ಇದನ್ ಬಿಟ್ರೆ ಗೋಲ್ಡ್ ಲೋನ್ ಸಿಲ್ವರ್ ವೆಹಿಕಲ್ ಇದ್ರ ಮೇಲೆ ಕೊಟ್ರೆ ಅದು ಅವ್ರ ಹತ್ರನೇ ಇರುತ್ತೆ. ಅದು 3 ತಾಸಲ್ಲಿ ಕೊಡ್ತಾರೆ.
ಮಿಕ್ಕಿದ ಎಲ್ಲಾ ಲೋನ್ಗಳು ಅವ್ರಿಗೆ ಏನಂದ್ರೆ ಅವ್ರಿಗೆ ಸ್ವಲ್ಪ ರಿಸ್ಕ್. ಈಗ ಅವ್ರಿಗೆ ಅವ್ರದ ಏನೊಂದು ವಹಿವಾಟು ಇದನ್ನ ನಡೀತಾ ಇದೆ ಅಂದ್ಮೇಲೆ ಬೇರೆ ಅದನ್ನ ಅವ್ರು ಸ್ವಲ್ಪ ಕಡೆಗಣಿಸ್ಬೋದು. ಬೇರೆ ರಿಸ್ಕ್ ಯಾಕೆ ಅಂತ ಅದೊಂದು ಮನಸ್ಥಿತಿ ಇದೆ, ಇಲ್ಲ ಅಂತ ಅಲ್ಲ, ಅದು ಇರಬಹುದು. ಅದಕ್ಕೇನು ಅಂದ್ರೆ ನಾವು ಹೋದಾಗ ಈ ಒಂದು ವ್ಯವಸ್ಥೆಯಲ್ಲಿ ಈಗಿನ ಪರಿಸ್ಥಿತಿನಲ್ಲಿ, ಇಂದಿನ ದೈನಂದಿನ ಸ್ಥಿತಿನಲ್ಲಿ ನಮಗೆ ಆ ಸ್ಕೀಮ್ನ ಮಾಹಿತಿ, ಸಮಗ್ರ ಮಾಹಿತಿ ಗೊತ್ತಿದ್ರೆ ರೈಟಿಂಗ್ ಮುಖಾಂತರ ಅವ್ರಿಗೆ ಲೋನ್ ಕೇಳಬೇಕು. ನಾವು ಯೂಶಲಿ ಏನ್ ಮಾಡ್ತೀವಿ, ಬ್ಯಾಂಕ್ ಹೋದಾಗ ಲೋನ್ ಕೇಳ್ತೇವೆ ಬಾಯ್ನಲ್ಲಿ. ಅವರು ಲೋನ್ ಅಪ್ಲಿಕೇಶನ್ ಕೊಟ್ರೆ ಮಾತ್ರ. ಹೌದು. ಬಟ್ ಲೋನ್ ಅಪ್ಲಿಕೇಶನ್ ಕೊಡ್ತಾ ಇದ್ರೆ ನಿಮ್ದು ಅಲ್ಲೇ ಮುಗ್ದಾಯ್ತು. ಅದ್ರ ಬದಲು ನೀವು ನಿಮ್ಗೆ ಏನ್ ಲೋನ್ ಬೇಕು ನಿಮ್ಗೆ ಮಾಹಿತಿ ಗೊತ್ತಿದ್ರೆ, ಸಮಗ್ರ ಸ್ಕೀಮ್ ಗೊತ್ತಿದ್ರೆ, ರೈಟಿಂಗ್ ನಲ್ಲಿ 2 ಪೇಜೋ 1 ಪೇಜೋ 3 ಪೇಜೋ ಬರ್ಕೊಂಡೋಗಿ ಅವ್ರಿಗೆ ಕೊಟ್ಟು ಅಕ್ನಾಮೆಂಟ್ ತೆಗೆದುಕೊಂಡು. ಹೌದು. ಮತ್ತೆ ಆ ಸ್ಕೀಮ್ ಗೀಮ್ನೆಲ್ಲ ಮಾಹಿತಿ ಕೊಟ್ಟು ಆವಾಗ ಅವ್ರು ಏನ್ ಮಾಡ್ತಾರೆ, ಇವನಿಗೆಲ್ಲ ಗೊತ್ತಿದೆ, ಹಿಂಬರ ಬರೀಲೇಬೇಕು, ಬರಬೇಕು, ನಿಮಗ್ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ನಂಗೆ ಏನೂ ಗೊತ್ತಿಲ್ಲ ಅನ್ನೋದಾದ್ರೆ ನೇರವಾಗಿ ಅವ್ರ ಹತ್ರನೇ ಹೋಗಿ, ಸರ್ ನಂಗೆ ಏನೂ ಗೊತ್ತಿಲ್ಲ, ಯಾವ ಸ್ಕೀಮು ಕೂಡ ಗೊತ್ತಿಲ್ಲ, ನನಗೆ ಇಷ್ಟು ಲೋನ್ ಬೇಕು, ಇಷ್ಟಿದೆ, ಈ ಸಂಬಂಧ ಇಷ್ಟು ಲೋನು ನಾನು ಈ ರೀತಿ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ, ಮತ್ತೆ ನೀವು ಕೊಟ್ರೆ ಅದನ್ನ ಈ ರೀತಿ ರೀಪೇಮೆಂಟ್ ಮಾಡ್ತೇನೆ, ಇಷ್ಟನ್ನ ಹೇಳ್ಬಿಟ್ಟು ಅವ್ರಿಗೇನೆ ನೀವೇ ಯಾವ್ದಾದ್ರು ಸ್ಕೀಮ್ ನ ಸಜೆಸ್ಟ್ ಮಾಡ್ಬಿಟ್ಟು ಹಾಕಿ ಸರ್ ಅಂತಂದ್ರೆ, ಆವಾಗ ಅವ್ರೇನ್ ಮಾಡ್ತಾರೆ, ಅವ್ರಿಗಿರೋ ಯಾವ್ದಾದ್ರು ಸ್ಕೀಮ್ ನಲ್ಲಿ ನಿಮ್ಮನ್ನ ಫಿಟ್ ಮಾಡೋ ಅವಕಾಶ ಇರುತ್ತೆ. ಸರ್ ಅದೇ ಆದ್ರೆ ಅವ್ರಿಗೆ ಅದು ನಿಮ್ಮ ಮೇಲೆ ಕಾನ್ಫಿಡೆನ್ಸ್, ಟ್ರಸ್ಟ್ ಎಲ್ಲ ಇದ್ರೆ ಸೊ ಇದೆರಡರ ಮುಖಾಂತರ ಮಾಡಿಕೊಳ್ಬಹುದು ಸರ್. ಮೂರನೇದೇನಂದ್ರೆ ಬ್ಯಾಂಕ್ ಹೋಗ್ತಿದ್ದಾಗೆ ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಕೂಡ ಏನಂದ್ರೆ ಸಿಟಿಸನ್ ಚಾರ್ಟರ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಸಿಟಿಸನ್ ಚಾರ್ಟರ್ ಕಂಪಲ್ಸರಿ RBI ಗೈಡ್ಲೈನ್ಸ್ ಪ್ರಕಾರ ಪ್ರತಿಯೊಂದು ಬ್ಯಾಂಕು ಪ್ರತಿಯೊಂದು ಶಾಖೆನಲ್ಲೂ ಹಾಕಿರ್ಲೇಬೇಕು. ಹಾಕದೇ ಇದ್ರೆ ನಾವು ಪ್ರಶ್ನೆ ಮಾಡಬಹುದು ಮತ್ತೆ ಅದು ಆ ಬ್ರಾಂಚ್ಗೆ ಫೈನು ಕೂಡ ಹಾಕಿಸ್ಬೋದು ಕಾನೂನಿನ ಪ್ರಕಾರ. RBI ನಲ್ಲಿ RBI ಮಾಸ್ಟರ್ ಪಾಲಿಸಿ 165 ಅಂತ ಒಂದು ಬರುತ್ತೆ, ಅದ್ರಲ್ಲಿ ಮಾಸ್ಟರ್ ಪಾಲಿಸಿ ಅಂತ ಸಿಟಿಸನ್ ಇದಕ್ಕೆ ಬಿಟ್ಟಿದ್ದಾರೆ. ಅದು ಮತ್ತೆ ಸಿಟಿಸನ್ ಚಾರ್ಟರ್ ಅಂತಾನು ಕೂಡ RBI ಗೈಡ್ಲೈನ್ಸ್ ಇದೆ. ಅದು ಯಾವ ರೀತಿ ಇರುತ್ತೆ? ಅದು ಸಿಟಿಸನ್ ಚಾರ್ಟರ್ ಅಂದ್ರೆ ಒಂದು ಬೋರ್ಡ್ ಅನ್ನು ಹಾಕ್ತಾರೆ. ಅದ್ರಲ್ಲಿ ಏನೇನ್ ಮಾಹಿತಿ ಹಾಕ್ತಾರೆ ಅಂದ್ರೆ, ಒಂದು ಡಿಪಾಸಿಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ, ಹೌದು, ಮತ್ತೆ ಸಾಲ ತಗೊಂಡ್ರೆ ಯಾವ ಸಾಲಕ್ಕೆ ಎಷ್ಟೆಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಹೌದು, ನೀವು ಚೆಕ್ ಬುಕ್ ತಗೊಂಡ್ರೆ ಏನ್ ರೇಟ್ ಇದು ನಿಮ್ಗೆ ಪರ್ ಲೀಫ್ ಏನ್ ಬೀಳುತ್ತೆ, ಚೆಕ್ ಬೌನ್ಸ್ ಚಾರ್ಜಸ್ ಏನು, ಮತ್ತೆ ಈ ಬ್ರಾಂಚ್ ಅಲ್ಲಿ ಏನೆಲ್ಲ ಸೌಲಭ್ಯಗಳಿದಾವೆ, ಏನ್ ಸೌಲಭ್ಯ ಇಲ್ಲ ಅಂತ ಅದೆಲ್ಲ ಮಾಹಿತಿ ಹಾಕ್ತಾರೆ. ಮತ್ತೆ KYC ಬಗ್ಗೆ, RBI ಗೈಡ್ಲೈನ್ಸ್ ಬಗ್ಗೆ, ನೋಟಿಸ್ ಬಗ್ಗೆ ಏನಾದ್ರು ಅವ್ರಿಗೆ ನೋಟಿಸ್ಗಳು ಬಂದಿದ್ರೆ ಅಥವಾ ಸರ್ಕ್ಯುಲರ್ ಬಂದಿದ್ರೆ ಅದನ್ನೆಲ್ಲ ಅಲ್ಲಿ ಹಾಕ್ತಾ ಬರ್ತಾರೆ ಸಿಟಿಸನ್ ಚಾರ್ಟರ್ ಅಲ್ಲಿ. ಮತ್ತೆ ನಿಮ್ಮ ಸೇವಾ ಸಮಯನೂ ಕೂಡ ಅಲ್ಲಿ ಹಾಕಿರ್ತಾರೆ. ನೀವು ಚೆಕ್ ತೆಗೆದುಕೊಂಡು ಹೋದ್ರೆ ಚೆಕ್ ನಿಮ್ಗೆ ಎಷ್ಟು ನಿಮಿಷದಲ್ಲಿ ನಿಮ್ಗೆ ಚೆಕ್ ನ ನಿಮ್ಗೆ ಇದನ್ನ ಅಕ್ಸೆಪ್ಟ್ ಮಾಡಿ ರಿಯಲೈಸೇಷನ್ ಮಾಡಿ ನಿಮ್ಗೆ ಕ್ಯಾಶ್ ಕೊಡ್ಬೇಕು ಟೆಲ್ಲರ್ ಅಲ್ಲಿ ಅಂತ ಸಿಟಿಸನ್ ಚಾರ್ಟರ್ ಅಲ್ಲಿ ಹಾಕಿರ್ತಾರೆ. 15 ನಿಮಿಷ 20 ನಿಮಿಷ 30 ನಿಮಿಷ ಅಂತ. DD ತೆಗೆದುಕೊಳ್ಳೋಕೆ ಸಮಯ ಅಂತ ಹಾಕಿರ್ತಾರೆ. ಹಾಕದಿದ್ರೆ ಹಾಕ್ಬೇಕು, ಅಲ್ಲಿ ಕಡ್ಡಾಯವಾಗಿ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂತಂದ್ರೆ ನೀವು ಬ್ಯಾಂಕ್ ನಲ್ಲೇ ಒಂದು ಕಂಪ್ಲೇಂಟ್ ಬುಕ್ ಅಂತ ಇರುತ್ತೆ, ಅದು 2 ಟ್ರಿಪ್ಲಿಕೇಟ್ ಇರುತ್ತೆ. ಅದ್ರಲ್ಲಿ ಇದನ್ನ ಹಾಕಿಲ್ಲ ಅಂತ ಅದ್ರಲ್ಲಿ ಟ್ರಿಪ್ಲಿಕೇಟ್ ಅವ್ರ ಹತ್ರ ಕಂಪ್ಲೇಂಟ್ ಬುಕ್ ಮ್ಯಾನೇಜರ್ ಹತ್ರ ಅಥವಾ ABM ಹತ್ರ ಇರುತ್ತೆ. ನೀವು ಸಿಟಿಸನ್ ಚಾರ್ಟರ್ ಅಲ್ಲಿ ಇಂಥ ಮಾಹಿತಿ ಹಾಕಿಲ್ಲ ಅಂತಂದ್ರೆ 1 ಕಾಪಿ ನಿಮಗ್ ಕೊಡ್ತಾರೆ, ಸೀಲ್ ಹಾಕಿ ಸೈನ್ ಹಾಕಿ, 2 ಅವ್ರು ಇಟ್ಕೊಂಡು ಅದು ಪ್ರತಿ ತಿಂಗಳು ಮೀಟಿಂಗ್ ನಲ್ಲಿ ಅದು ಅವ್ರಿಗೆ ಇದಾಗತ್ತೆ, ರಿವ್ಯೂ ಆಗತ್ತೆ. ಆದ್ರಿಂದ ಏನಂತಂದ್ರೆ ಸಿಟಿಸನ್ ಚಾರ್ಟರ್ ಅಲ್ಲಿ ಇರುತ್ತೆ. ಇಲ್ಲ ಅಂತಂದ್ರೆ ನೀವು ಒಂದು ಅರ್ಜಿ ಬರೆದು, ಆಯ್ತಾ, ನಮ್ದು ಲಿಖಿತ ಸಂವಿಧಾನ, ಪ್ರತಿಯೊಂದು ಲಿಖಿತವಾಗಿ ಹೋಗ್ಬೇಕು. ನೀವು ಕನ್ನಡದಲ್ಲೇ ಬರೀರಿ, ನೀವು ಯಾವುದೇ ಭಾಷೆನಲ್ಲೂ ಕೂಡ ಬರೀಬಹುದು, ಕನ್ನಡ ಇದನ್ನ ಮಾಡಬಹುದು. ನೀವು ಬಂದಿರೋ ಭಾಷೆನಲ್ಲಿ ನೀವು ಬರೆದು ಅದನ್ನ ನೀವು ಒಂದು ಬ್ಯಾಂಕ್ ಕೊಟ್ಟು ಅಕ್ನಾಮೆಂಟ್ ನ ತೆಗೆದುಕೊಂಡಾಗ ಆವಾಗ ಏನ್ ಮಾಡ್ತಾರೆ ಅಂದ್ರೆ ಅವರು ನಿಮಗೆ ಅದನ್ನ ರಿಪ್ಲೈ ಮಾಡ್ತಾರೆ. ಅಕಸ್ಮಾತ್ ಅವರಲ್ಲಿ ಇಲ್ಲ ಅಂತಂದ್ರೆ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋತಾರೆ. ಮತ್ತೆ ಪ್ರತಿಯೊಂದು ಬ್ಯಾಂಕ್ದು ವೆಬ್ ಪೇಜ್ಗೆ ಹೋದ್ರೆ ಅಲ್ಲಿ ಅವರು ಕಸ್ಟಮರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತಾರೆ, ಮತ್ತೆ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ, ಮತ್ತೆ ಬ್ಯಾಂಕಿಂಗ್ ಕೋಡ್ ಆಫ್ ಕಂಡಕ್ಟ್ ಅಂತ ಒಂದು ವೆಬ್ ಪೇಜ್ ಒಂದು ಇದಿರುತ್ತೆ, ವಿಭಾಗ. ಆ ಬ್ಯಾಂಕಿಂಗ್ ಕೋಡ್ ಆಫ್ ಕಂಡಕ್ಟ್ ಅನ್ನೋದ್ರಲ್ಲಿ ಒಂದು PDF ಇದೆ. ಅದನ್ನ ತೆಗೆದುಕೊಂಡ್ರೆ ಬ್ಯಾಂಕ್ ನಲ್ಲಿ ಅವರು ಗ್ರಾಹಕರ ಜೊತೆ ಹೇಗೆ ವರ್ತನೆ ಮಾಡಬೇಕು, ಹೇಗೆ ವರ್ತನೆ ಮಾಡ್ತೀವಿ ಅಂತ ಅವರು ಓತು ತಗೊಂಡಿರ್ತಾರೆ. ಅದರಿಂದ ಒಂದು ಗೈಡ್ಲೈನ್ಸ್ ಇರುತ್ತೆ. ಅದ್ರ ಪ್ರಕಾರ ಅವರು ನಿಮ್ಗೆ ಅವರ ಸೇವೆಗಳನ್ನ ಮತ್ತೆ ಸಲಹೆಗಳನ್ನ ಕೊಡ್ತಾರೆ. ನಮ್ಗೆ ಸಾಲದ ಬಗ್ಗೆ ಸಲಹೆನೂ ಬೇಕು ಅಂತಂದ್ರು ಕೂಡ ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸ್ ಬೇರೆ, ಟ್ರಾನ್ಸಾಕ್ಷನ್ ಬಿಸ್ನೆಸ್ ಅವರ್ಸೇ ಬೇರೆ. ದಯವಿಟ್ಟು ತಿಳ್ಕೊಳ್ಳಿ, ಬ್ಯಾಂಕ್ ವರ್ಕಿಂಗ್ ಅವರ್ಸ್ 9:30 ಇಂದ 5:30 ಅಂತಂದ್ರೆ, ಟ್ರಾನ್ಸಾಕ್ಷನ್ ಅವರ್ಸ್ ಬಿಸ್ನೆಸ್ ಅವರ್ 10 ರಿಂದ 4 ಗಂಟೆ ಅಂದ್ರೆ ನೀವು ಕ್ಯಾಶ್ ಹಾಕಿ ಕ್ಯಾಶ್ ತೆಗೆದುಕೊಳ್ಳುವಂಥದ್ದು, DD ತೆಗೆದುಕೊಳ್ಳುವಂಥದ್ದು ಮತ್ತೊಂದೆಲ್ಲ 10 to 4. ವರ್ಕಿಂಗ್ ಅವರ್ಸ್ 9:30 to 5:30 ಅನ್ನೋ 9 to 5:30 ಅಂದ್ರೆ ಅಷ್ಟ್ರ ತನಕ ನೀವು ಹೊರತ ಹೋಗಿ ಮಾತಾಡ್ಬೋದು. ಅಲ್ಲಿ ಮೇ ಹೆಲ್ಪ್ ಯು ಅಥವಾ ಹೆಲ್ಪ್ ಯು ಅಂತ ಇರುತ್ತೆ, ಕಸ್ಟಮರ್ PR ಅಂತ ಬರೀತಾರೆ, ಅಥವಾ ಕಸ್ಟಮರ್ ಸರ್ವಿಸ್ ಆಫೀಸರ್ ಅಂತ ಇರ್ತಾರೆ, ಇಲ್ಲ ಬ್ಯಾಂಕ್ ಮ್ಯಾನೇಜರ್ ನೀವು ನೇರವಾಗಿ ಹೋಗಿ ನನ್ಗೆ ಇಂತಿಂತದ್ದು ಮಾಹಿತಿ ಬೇಕು ಅಂತ ಕೇಳಿದ್ರೆ
ಅವ್ರು ನಿಮಗೆ ಕೊಡ್ತಾರೆ, ಕೊಡ್ಲೇಬೇಕು. ಇದು RBI ನಿರ್ದೇಶನ. ಮತ್ತೆ ಅವ್ರು ತಪ್ಪು ಮಾಹಿತಿಯನ್ನು ಕೊಡೋ ಹಾಗಿಲ್ಲ. ತಪ್ಪು ಮಾಹಿತಿಯನ್ನು ಕೊಟ್ರೆ ಇಟ್ ಇಸ್ ಬ್ರೀಚ್ ಆಫ್ ಮೆಟೀರಿಯಲ್ ಟ್ರಸ್ಟ್ ಮತ್ತೆ ಮೆಟೀರಿಯಲ್ ಡಿಸ್ಕ್ಲೋಸರ್ ಫ್ಯಾಕ್ಟ್ ಅಲ್ಲಿ ಕೂಡ ಅದು ವೈಲೇಷನ್ ಆಗುತ್ತೆ. ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಹರಿಬಿರಿನಲ್ಲಿ ಹೋಗ್ತೀವಿ, ಅರ್ಜೆಂಟ್ ಆಗಿ ಹೋಗ್ತೀವಿ. ಮತ್ತೆ ಯೂಶಲಿ ತಿಳ್ಕೊಳ್ಳಿ, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅವರ್ಸ್ ಅಲ್ಲಿ ಹೋದಾಗ ಅವ್ರು ಕೆಲಸಗಳ ಒತ್ತಡ ಬೇರೆ ಇರುತ್ತೆ. ಇಲ್ಲ ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡು ಮೊದಲೇ ಅವ್ರಿಗೆ ಮಾತಾಡಿ, ಬ್ಯಾಂಕ್ ಮ್ಯಾನೇಜರ್ ನಂಬರ್ನ CUG ನಂಬರ್ ಹಾಕಿರ್ತಾರೆ, ಇಲ್ಲ ಶಾಖೆದು ಲ್ಯಾಂಡ್ಲೈನ್ ನಂಬರ್ ಇರುತ್ತೆ, ಫೋನ್ ಮಾಡಿ ನಾವು ಇಷ್ಟು ಗಂಟೆಗೆ ಬರ್ತೀವಿ, ಇಂಥ ವಿಷಯಕ್ಕೆ ಬರ್ತೀವಿ ಅಂತ ಮಾತಾಡಿ ಕೇಳಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಹೋಗಿ. ಇಲ್ಲ ಒಂದೆರಡು ಬಾರಿ ಅವ್ರ ಹತ್ರ ಹೋಗಿ ನಾಳೆ ಇಷ್ಟೊಂದು ಸಮಯಕ್ಕೆ ನಾ ಬರ್ತೀನಿ ಅಂತ ಎಲ್ಲ ತಗೊಂಡು ನಿಮ್ಮ ಹತ್ರ ಸಕಲ ದಾಖಲೆಗಳನ್ನು, ಮತ್ತೆ ನಾವೇನ್ ತಪ್ಪು ಮಾಡ್ತೀವಿ ಅಂದ್ರೆ ಬ್ಯಾಂಕಿಗೆ ಹೋದಾಗ ದಾಖಲೆಗಳನ್ನ ಹೆಂಗೆಂಗೋ ಕೊಡ್ತೀವಿ. ಒಟ್ರಾಸಿ ದಾಖಲೆಯಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಮುಖನೇ ಕಾಣಲ್ಲ, ಪ್ಯಾನ್ ಕಾರ್ಡ್ ಅಲ್ಲಿ ನಂಬರೇ ಕಾಣೋದಿಲ್ಲ, ಈ ತರ ಎಲ್ಲ ಇರುತ್ತೆ. ಅದು ನೋಡ್ತಿದ್ದಾಗ ಅವ್ರಿಗೊಂದ್ಸತಿ ಏನ್ ಈ ದಾಖಲಾತಿನ ಈ ತರ ಇಟ್ಕೊಂಡಿಲ್ದೇ ಇರೋದು ನಾಳೆ ಹೆಂಗ್ ವಹಿವಾಟ್ ಮಾಡ್ತಾರೆ ಅಂತ ಬರುತ್ತೆ. ಯಾವುದೇ ಇದ್ರಲ್ಲೂ ದಾಖಲಾತಿಗಳು ಕ್ಲೀನ್ ಆಗಿ ಚೆನ್ನಾಗಿರೋ ತರ ಮಾಡಿ ಫೈಲ್ ಮಾಡಿ ಅವ್ರಿಗೊಂದು ಕಾಪಿ ಕೊಟ್ಟು ನೀವೊಂದು ಕಾಪಿ ಇಟ್ಕೊಳ್ಳಿ. ಅವ್ರಿಗೆ ಏನೆಲ್ಲ ಕಾಪಿ ಕೊಡ್ತಾರೆ ನಿಮ್ಮ ಹತ್ರನೇ ಇರ್ಬೇಕು. ನಾಳೆ ಅವ್ರ ಕಾಪಿನ ನೋಡ್ಕೊಂಡು ನಿಮ್ಮ ದಾಖಲಾತಿ ತರ ಇದೆಯಲ್ಲ ಅಂತ ಫೋನ್ ಮಾಡಿದ್ರೆ ನಿಮ್ಮ ಹತ್ರ ಇರೋ ಕಾಪಿನ ನೀವು ರೆಫರ್ ಮಾಡೋ ತರ ಇರ್ಬೇಕು. ಅವ್ರಿಗೊಂದು ಕಾಪಿ ಕೊಟ್ಬಿಟ್ಟು ನಾವು ನಮ್ಮ ಹತ್ರನೇ ಕಾಪಿ ಇಟ್ಕೊಳ್ದೆ ಆದ್ರೆ ಅದೇನಾಗತ್ತೆ ಅಂತಂದ್ರೆ ನಮ್ಗೆ ಅದು ರೆಫರೆಂಡಮೇ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ನಾವು ನೋಡಿದಾಗೆ 100% ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಲೋನ್ ಕೊಡ್ತಾ ಬರ್ತಾ ಇದೆ. ಆದ್ರೆ ಬ್ಯಾಂಕ್ ಅಲ್ಲಿ ಲೋನ್ ಅನ್ನು ಹೇಗೆ ತೆಗೆದುಕೊಳ್ಳೋದು ಬೇಕು ಅನ್ನೋದು ಸ್ವಲ್ಪ ಮಾಹಿತಿ, ಸ್ವಲ್ಪ ಒಂದು ಚೂರು ನಾವುಗಳೇ ಟ್ರೈನಿಂಗ್ ತಗೊಂಡ್ರೆ ಆಗುತ್ತೆ ಅಂತ ನನ್ನ. ಆಮೇಲೆ ಮೂರ್ತಿ ಅವರೇ, ಇನ್ನೊಂದು ನನ್ನ ಪ್ರಶ್ನೆ ಕೇಳಿ. ಈ ಸರ್ಕಾರದ ಸೌಲಭ್ಯಗಳ ಯೋಜನೆ ಅದು ಸಮಾಜವನ್ನ ಆರ್ಥಿಕವಾಗಿ ಗಟ್ಟಿ ಮಾಡುವಂಥದ್ದು, ವ್ಯಕ್ತಿಗಳನ್ನ ಆರ್ಥಿಕವಾಗಿ ಗಟ್ಟಿ ಮಾಡುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಒಟ್ಟು ದೇಶದ GDP, ಒಟ್ಟು ದೇಶದ ವಿಕಸಿತ ಭಾರತಕ್ಕೆ ಇವೆಲ್ಲವೂ ಹೆಜ್ಜೆಗಳು, ನೆಲೆಗಳು. ಈಗ ಪಂಚಾಯಿತದವರ ಜವಾಬ್ದಾರಿ ಏನು? ಈ ಯೋಜನೆಗಳು ಮೂಲತಃ ಇಂಪ್ಲಿಮೆಂಟ್ ಆಗುವಂಥದ್ದು ಪಂಚಾಯತ್ ಮೂಲಕ ಅಲ್ವಾ? ಆಮೇಲೆ ಜಿಲ್ಲಾ ಪಂಚಾಯತ್, ಆಮೇಲೆ ಅದು ಬರ್ತದೆ. ಆದರೆ ಮೂಲಭೂತವಾಗಿ ಹಳ್ಳಿ ಅಂತ ಬಂದಾಗ ಅಲ್ಲಿ ಕೈಗೆ ಪ್ರಥಮವಾಗಿ ಸಿಕ್ಕುವಂತ ಸರ್ಕಾರಿ ಆಫೀಸ್ ಯಾವುದು ಅಂದ್ರೆ ಪಂಚಾಯತ್, ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ದವರ ಕರ್ತವ್ಯ ಏನು ಇದರಲ್ಲಿ? ಅಲ್ಲಿ ಏನು ಅಂತಂತಂದ್ರೆ ಒಂದು ಸೆಕ್ರೆಟರಿ ಅಂತ ಏನೊಬ್ಬ ಇರ್ತಾರೆ, ಕಾರ್ಯದರ್ಶಿ, ಅವರು ಮಾಹಿತಿಯನ್ನು ಕೊಡ್ತಾರೆ. ಎರಡನೇದು ಏನಂತಂದ್ರೆ PDO ಇರ್ತಾರೆ. ಅದ್ ಬಿಡ್ತು ಅಂದ್ರೆ ಅವ್ರ ಮೇಲ್ಗಡೆ ಏನಂತಂದ್ರೆ ಚುನಾಯಿತ ಆದಂತ ಒಂದು ಬಾಡಿ ಇರುತ್ತೆ, ಕೌನ್ಸಿಲ್. ನೀವು ಯಾವುದೇ ಮಾಹಿತಿನ ಕೇಳಿದ್ರೆ ಅಲ್ಲೂ ಅಷ್ಟೇನೆ, ನೀವು ಬಾಯಿ ಮಾತಲ್ಲಿ ಕೇಳಿದ್ರೆ ಅವರು ಬಾಯಿ ಮಾತಲ್ಲಿ ನಿಮ್ಗೆ ಸಾಗಾಗ್ತಾರೆ. ರೈಟಿಂಗ್ ಅಲ್ಲಿ ಕೊಡ್ಬೇಕು. ನೀವು ಏನೇ ಇದ್ರು ರೈಟಿಂಗ್ ನಲ್ಲಿ ಕೇಳಿ, ರೈಟಿಂಗ್ ನಲ್ಲಿ ಕೊಡಿ. ಮತ್ತೆ ಸೆಕ್ರೆಟರಿ, ಕಾರ್ಯದರ್ಶಿ ಮತ್ತೆ PDO ಮೇಲ್ಗಡೆ EO ಅಂತ ಇರ್ತಾರೆ. ಆಯ್ತಾ? ತಾಲೂಕು ಮಟ್ಟದಲ್ಲಿ TPO ನಲ್ಲಿ, ತಾಲೂಕ್ ಪಂಚಾಯತಿ ಆಫೀಸಲ್ಲಿ EO ಅಂತ ಬರ್ತಾರೆ. ಅವರು ನಿಮ್ಗೆ ಏನಾದ್ರು ಸಿಕ್ತು ಅಂತಂದ್ರೆ ಅವ್ರ ಮುಖಾಂತರ ನಿಮ್ಗೆ ಎಲ್ಲಾ ಮಾಹಿತಿ ಸಿಗತ್ತೆ. ಮತ್ತೆ ಯಾವುದೇ ಮಾಹಿತಿ ಬೇಕು ಅಂತಂದ್ರೆ ಕೆಲವೊಂದು ನೀವು ನಮಗೆ ಯಾವ ಸ್ಕೀಮು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕು. ನಾನು ಕೃಷಿಕನಾಗಿದ್ರೆ ಕೃಷಿ ಮಾಹಿತಿ ಬಂದು ನಂಗೆ ಕೃಷಿ ಸಂಸ್ಥೆನಲ್ಲಿ ಸಿಗತ್ತೆ. ಅದು ಜಾಯಿಂಟ್ ಡೈರೆಕ್ಟರ್ ಸಂಸ್ಥೆ ಇರ್ಬೋದು, ಅದು RSK ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಈ ತರದಲ್ಲಿ ಸಿಗತ್ತೆ. ಮತ್ತೆ ಕೃಷಿಕರು ದಾಖಲಾತಿಗಳು ಬೇಕು ಅಂತಂದ್ರೆ ಅದು ತಹಸೀಲ್ದಾರ್ ಆಫೀಸಲ್ಲಿ ಸಿಗತ್ತೆ. ನನ್ಗೆ ನಕ್ಷೆ ಬೇಕು ಅನ್ನೋದಾದ್ರೆ ಅದು ADLR ಮತ್ತೆ ಏನಂತಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗತ್ತೆ. ನಾವು ವ್ಯಕ್ತಿ ಒಬ್ಬನೇ ಆದ್ರೂ ಕೂಡ ನಮಗೆ ದಾಖಲಾತಿ ಎಲ್ಲೆಲ್ಲಿ ಸಿಗತ್ತೆ, ಯಾವ ಸಂಸ್ಥೆ ಅಂತ ತಿಳ್ಕೊಂಡು ಆ ಸಂಸ್ಥೆನಲ್ಲಿ ಒಬ್ಬ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಥವಾ ಏನಂತಂದ್ರೆ ಗ್ರಾಹಕ ಸ್ನೇಹ ಕೇಂದ್ರ ಅಥವಾ ವ್ಯಕ್ತಿ ಅಂತ ಇರ್ತಾರೆ. ಈಗ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತು ಅಂತಂದ್ರೆ ಸ್ಟಾರ್ಟಿಂಗ್ ನಲ್ಲೇ ಒಂದು ಇದಿರತ್ತೆ. ಅಲ್ಲಿ ಯಾವುದೇ ರೀತಿ ನೀವು ಇದನ್ನ ಅರ್ಜಿನ್ ಕೊಟ್ರೆ ಅವ್ರು ಅದಕ್ಕೊಂದು ಸೀಲ್ ಹಾಕಿ ಸೈನ್ ಹಾಕಿ ಅದನ್ನ ಕೊಡ್ತಾರೆ. ಅದಕ್ಕೊಂದು ಪ್ರೋಸೆಸ್ ಇದೆ, ಮತ್ತೆ ಅದಕ್ಕೊಂದು ನಂಬರ್ ಕೊಡ್ತಾರೆ. ಆ ನಂಬರ್ ಬಂದು ಏನಂತಂದ್ರೆ ನಿಮ್ಗೆ ಆನ್ಲೈನ್ ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳೋ ವ್ಯವಸ್ಥೆಗೆಲ್ಲ ಬಂದ್ಬಿಟ್ಟಿದೆ. ಹೀಗೆ ನಾವು ಪ್ರತಿಯೊಂದು ವ್ಯವಸ್ಥೆನಲ್ಲೂ ಕೂಡ ಏನಂತಂದ್ರೆ ಯಾರು ಏನು ಅಂತ ತಿಳ್ಕೊಳ್ಬೇಕು. ಅದನ್ನ ತಿಳಿದುಕೊಳ್ಳೋದು ನಮ್ಮ ಮೂಲಭೂತ. ಗ್ರಾಮ ಪಂಚಾಯತಿ ವ್ಯವಸ್ಥೆನಲ್ಲಿ PDO ಮತ್ತೆ ಸೆಕ್ರೆಟರಿ ಬರ್ತಾರೆ. ಬಟ್ ಗ್ರಾಮದ ಒಳಗಡೆ ಬರುವಂತ ಏನೊಂದು ಲ್ಯಾಂಡ್ ಇದೆ ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಕೆಲವೊಂದಕ್ಕೆ ಮಾತ್ರ ಬರುತ್ತೆ. ಮಿಕ್ಕಿದೆಲ್ಲ ವಿಲೇಜ್ ಅಕೌಂಟೆಂಟ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಇವ್ರು ಬರ್ತಾರೆ. ಇವ್ರು ಬಂದು ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋದಿಲ್ಲ. ಅವರಲ್ಲಿ ಏನಾದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತಾರೆ. ಹೌದು. ಆದ್ರಿಂದ ಏನಂತಂದ್ರೆ ಇದಕ್ಕೇನಂದ್ರೆ ಒಂದು ಯಾರಾದ್ರೂ ಬುದ್ಧಿವಂತರಿದ್ರೆ ಅಂತವ್ರ ಜೊತೆ ಸೇರ್ಕೊಳ್ಳುವಂಥದ್ದು ಅಥವಾ ಅವರಿಂದ ಒಂದು ಮಾಹಿತಿಯನ್ನ ಪಡೆದುಕೊಳ್ಳುವಂಥದ್ದು, ಇಲ್ಲ ಒಟ್ಟಿಗೆ ಒಂದು ಸಣ್ಣ ಗ್ರೂಪ್, ಒಂದು 3 ಜನ 5 ಜನ ಸೇರ್ಕೊಂಡು ಯಾವ್ದಾದ್ರು ಯಾರಾದ್ರೂ ತಿಳುವಳಿಕೆ ಇರುವಂತ ಸಂಘ ಸಂಸ್ಥೆ ಅಥವಾ ಏನಂದ್ರೆ ಇದ್ರಲ್ಲಿ ಮಾಡುವಂಥದ್ದು. ಇಲ್ಲಾದ್ರೂ ಈಗಂತೂ ಏನಂದ್ರೆ ಈಗ ಗೂಗಲ್ ಗಾಡಿ ಇದ್ದೇ ಇದೆ, ಗೂಗಲ್ ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ಇಲ್ಲ ಅಂತಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ
ಆಯ್ತಾ NIC.in ಅಂತ ಇದೆ. ಅದ್ರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಸ್ಕೀಮ್ದು ಮಾಹಿತಿ ಕೊಟ್ಟಿದ್ದಾರೆ. ಅದು ಇಂಗ್ಲಿಷ್ ನಲ್ಲಿ ಇರುತ್ತೆ. ನೀವು ಅನುವಾದ ಕನ್ನಡ ಅಂತ ಕೇಳಿದ್ರೆ ಅದು ಕನ್ನಡ ಮಾಡಿಕೊಡತ್ತೆ. ನಿಮ್ಗೆ ಕನ್ನಡ ನಂಗೆ ಓದಕ್ ಸರಿಯಾಗಿ ಬರಲ್ಲ ಅಂತಂದ್ರೆ ಸ್ಪೀಚ್ ಅಂತ ಒಂದು ಇದೆ, ಗೂಗಲ್ ಸ್ಪೀಚ್ ಅಂತ, ಅಲ್ಲಿ ಏನಿದೆ ಅದನ್ನ ಅದು ಓದಿ ಅದೇ ಹೇಳುತ್ತೆ. ಸೊ ಇಷ್ಟೆಲ್ಲವೂ ಕೂಡ ಇದೆ. ಇಲ್ಲ ಅಂತಂದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಗಣಪತಿ ಸಾಹೇಬ್ರ ತಮ್ಮಂತ ಚಾನಲ್ ಅಂತವ್ರಿಗೆ ತಮ್ಮಂತವ್ರನ್ನ ಏನಾದ್ರು ಕೇಳಿದ್ರೆ ಚಾನಲ್ ಮುಖಾಂತರ ಕೇಳಿದ್ರೆ ನಮಗೆ ಏನು ಮಾಹಿತಿ ಇದೆ ತಕ್ಷಣ ಗೊತ್ತಿದೆ, ತಕ್ಷಣ ಇದು ಕೊಡ್ತೀವಿ. ಇಲ್ಲ ಕೆಲವೊಂದು ಅಪ್ಡೇಷನ್ ಆಗಿದೆ ಅನ್ನೋದಾದ್ರೆ ಮಾಹಿತಿಯನ್ನ ತೆಗೆಸ್ಕೊಂಡು ನಾವು ನಿಮ್ಗೆ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಇದನ್ನ ಬಿಟ್ಟು ಮೂರನೇದಿದೆ, ಯಾರನ್ನಾದ್ರು ಗೊತ್ತಿರೋಂಥವ್ರು ಕನ್ಸಲ್ಟೆಂಟ್ಗಳಂತ ಇರ್ತಾರೆ ಅಂದ್ರೆ ಈ ತರದಿಂದ ಮಾಡ್ಕೊಡೋದಕ್ಕೆ. ಅವ್ರಿಗೊಂದಷ್ಟು ಅವ್ರೇನು ಕನ್ಸಲ್ಟೇಷನ್ ನೀವು ಲಿಖಿತವಾಗಿ ಅಗ್ರಿಮೆಂಟ್ ಮುಖಾಂತರ ಮಾಡ್ಕೊಂಡು ಇನ್ಕ್ಲೂಡಿಂಗ್ GST ಅನ್ನ ಕಟ್ಟಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಾಗಾದ್ರೆ ನೀವು ಅದನ್ನ ಮಾಡ್ಕೊಂಡು ಅವ್ರ ಜೊತೆ ವ್ಯವಹಾರ ಮಾಡ್ಬೋದು. ಒಂದು ಸಣ್ಣ ಇದನ್ನ ಹೇಳ್ತೇನೆ, ಇವತ್ತು ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ 10 ಕೋಟಿ ತನಕ ಲೋನ್ ಅನ್ನ ಕೊಡೋದಕ್ಕೆ ಕೇಂದ್ರ ಸರ್ಕಾರದವರು ಅನುಮತಿ ನೀಡಿದ್ದಾರೆ. ಇದಕ್ಕೆ ಪ್ರೈಮರಿ ಸೆಕ್ಯೂರಿಟಿ ಅಂದ್ರೆ ಏನ್ ಪ್ರಾಜೆಕ್ಟ್ ಮಾಡ್ತಾರೆ ಅದಕ್ಕೆ ಇರುವಂತ ಮೆಷಿನರೀಸು ಲ್ಯಾಂಡೇ ಮಾತ್ರ ಸಾಕು. ಸೆಕೆಂಡರಿ ಸೆಕ್ಯೂರಿಟಿ ಕೊಲ್ಯಾಟ್ರಲ್ ಕೇಳ್ತಾ ಇಲ್ಲ, ಶ್ಯೂರಿಟಿ ಕೇಳ್ತಾ ಇಲ್ಲ. ಮತ್ತೆ ಇದಕ್ಕೆ ಸಿಬಿಲ್ ನಿಮ್ಗೆ ನಾಮಿನಲ್ ಆಗಿದ್ರೆ ಸಾಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬೇಕಾಗಿಲ್ಲ. ITR ಬೇಡದೆ ಇರುವಂತದ್ದು ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಕೊಡ್ತಾ ಇದ್ದಾರೆ. ಆಯ್ತೆ, ಇದು ಒಂದು ಮಾಹಿತಿ. ಇದನ್ನ ಅದೇ ಈ ತರದ ಏನಂತಂದ್ರೆ ನಿರಂತರ ಯಾವ್ದಾದ್ರು ಮಾಹಿತಿ ಇರುವಂತ ನಿಮ್ಮಂತ ಚಾನಲ್ ಅನ್ನ ನಿರಂತರವಾಗಿ ನೋಡ್ತಾ ಬಂತು ಅಂದ್ರೆ ಈ ತರದ ಮಾಹಿತಿ ಇದ್ರ ಮುಖ್ಯನ ಸಿಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ವೀಕ್ಷಕರೇ, ಇಲ್ಲಿ ನೀವು ತಿಳ್ಕೊಬೇಕಾದ್ದು ಮತ್ತೊಮ್ಮೆ ಮೂರ್ತಿ ಸರ್ ಹೇಳಿದ್ದನ್ನ ನಿಮ್ಮ ಗಮನಕ್ಕೆ ಇನ್ನೊಮ್ಮೆ ನಾನು ದಾಟಿಸುವುದಾದ್ರೆ, ಮೂಲತಃ ನಾವು ಸ್ವಲ್ಪ ಪ್ರಜ್ಞಾವಂತರಾಗಿರ್ಬೇಕು. ಆಮೇಲೆ ನಮಗೆ ಕೈಗೆ ಸಿಗುವಂತ, ಅದು ಪಂಚಾಯತ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಎಲ್ಲಿಗೆ ಹೋಗೋದಿದ್ರು ನಿಮಗೆ ಬರೀಲಿಕ್ಕೆ ಬರದೇ ಇದ್ರೂ ಕೂಡ ಈಗಂತೂ ಮನೆಯಲ್ಲಿ ಎಲ್ಲರೂ ಶಿಕ್ಷಣದ ಪಡೆದಂಥ ಯುವಕರು ಯುವತಿಯರು ಸಂಬಂಧಿಕರು ಇನ್ಯಾರೋ ಇರ್ತಾರೆ. ಅವ್ರ ಮೂಲಕ ನಾವು ರೈಟಿಂಗಲ್ಲಿ ತಗೊಂಡು ಹೋಗೋದು ಬಹಳ ಮುಖ್ಯ ಅನ್ನೋದು ನಂಬರ್ 1 ಪಾಯಿಂಟು. ಎರಡನೇದು, ನಮಗೆ ಏನು ಬೇಕು, ಎಷ್ಟು ಬೇಕು, ಯಾಕಾಗಬೇಕು, ಬೇಕಾಗಿರುವುದು ಕಾರಣ ಏನು, ಮತ್ತೆ ನಾವು ಅದನ್ನ ಪಡೆದ ಮೇಲೆ ಏನು ಮಾಡ್ತೇವೆ, ಈ ಸ್ಪಷ್ಟತೆಯನ್ನು ಇಟ್ಟುಕೊಂಡು ನೀವು ಹೋಗೋದು ಒಳ್ಳೆಯದು. ಆಮೇಲೆ ನಮಗೆ ಉದಾಹರಣೆಗೆ ಈಗ ಮೂರ್ತಿಯವರದ್ದು ಸರಣಿ ಬರ್ತದೆ, ಇದು ಬಹಳ ಸುದೀರ್ಘವಾಗಿ ಮುಂದುವರಿತದೆ. ನೀವು ಈಗ ಕೇಳ್ತೀರಿ, ಒಂದು ಎಪಿಸೋಡನ್ನು ಕೇಳ್ತೀರಿ, ಅದರಲ್ಲಿ ಅವರು ಮಾತಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದ್ದರೆ, ಕುತೂಹಲ ಇದ್ದರೆ ನೀವು ಇಲ್ಲಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ಆದರೆ ಅವರು ಒಪ್ಪಿದರೆ ಅವರ ನಂಬರು ಅಥವಾ ಇತ್ಯಾದಿ ಮಾಹಿತಿಗಳನ್ನು ಇದರಲ್ಲಿ ಹಾಕ್ತೇವೆ. ಸಪೋಸ್ ಅವರಿಗೆ ಎಲ್ಲ ಕಡೆಯಿಂದ ಫೋನ್ ಬಂದು ತೊಂದರೆ ಆಗತ್ತೆ, ಅದು ಬೇಡ ಅನ್ನೋದೇನಾದರೂ ಅವ್ರಿಗಿದ್ರೆ, ನಾನಾದರೆ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಅಂಥದ್ದೇನಾದರೂ ಇದ್ದರೆ ನೀವು ನಮಗೆ ಕಮೆಂಟ್ ಮಾಡಿದ್ರೆ ಮುಂದಿನ ಎಪಿಸೋಡಲ್ಲಿ ಅದಕ್ಕೇನೆ ನಾವು ಉತ್ತರ ಕೊಡ್ತೇವೆ, ಅಲ್ವಾ ಸರ್? ಹೌದು, ಖಂಡಿತ. ಮತ್ತೆ ಕಡೆಯದಾಗಿ ನೀವು ಏನನ್ನೇ ಪಡೆದುಕೊಂಡು ನಂತರ ಪಡೆದದನ್ನ ಹೇಗೆ ಹಿಂದಿರುಗಿಸ್ತೀವಿ ಅದು ಕೊಡುವವರಿಗೆ ಅದ್ರ ಮೂಲಭೂತ ಪ್ರಶ್ನೆ. ಅದನ್ನ ಹೆಂಗ್ ಹಿಂದಿರುಗಿಸ್ತೀವಿ ಅನ್ನೋದು ಕೂಡ ಪ್ಲಾನಿಂಗ್ ಇರಬೇಕು. ಅದಿದ್ರೆ ಸುಲಭವಾಗಿ ನಿಮ್ಗೆ ಹಣಕಾಸು ವಲಯದಲ್ಲಿ ಕೆಲಸಗಳಾಗುತ್ತೆ.